ಕಿರುತೆರೆ ನಟಿಯೋರ್ವರು ತಮ್ಮ ಮೇಲೆ ಲೈಂಗಿಕ ಕಿರುಕುಳ ನೀಡಿದರೆಂದು ಆರೋಪ ಮಾಡಿದ್ದರಿಂದ ಜೈಲಿನ ಚಳಿ ಅನುಭವಿಸಿದ್ದ ನಿರ್ದೇಶಕ ಹೇಮಂತ್ ರಿಚ್ಚಿ ಇದೀಗ ಹೊರಗೆ ಬಂದಿದ್ದಾರೆ. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ತಮ್ಮ ವಿರುದ್ಧದ ಆರೋಪಗಳು ಅಸತ್ಯ ಎಂದು ಹೇಳಿದ್ದಾರೆ. ನಾನು ಯಾವುದೇ ತೊಂದರೆ ಕೊಟ್ಟಿಲ್ಲ. ಆ ನಟಿ ನನ್ನ ಮೇಲೆ ಲೈಂಗಿಕ ಕಿರುಕುಳ ಆರೋಪ ಮಾಡಿದ್ರು. ನಾನು ಅವರಿಗೆ ಯಾವುದೇ ಕಿರುಕುಳ ಕೊಟ್ಟಿಲ್ಲ. ಹಾಗೇನಾದರೂ ಕಿರುಕುಳ ಕೊಟ್ಟಿದ್ದರೆ ಅದರ ದಾಖಲೆ ತೋರಿಸಲಿ. ನಾನು ಅವರಿಗೆ ಮೆಸೇಜ್ ಮಾಡಿಲ್ಲ, ಕಾಲ್ ಮಾಡಿ ಕಿರಿಕಿರಿ ಕೊಡಲಿಲ್ಲ, ಸೋಷಿಯಲ್ ಮೀಡಿಯಾದಲ್ಲೂ ಹಿಂಸೆ ಮಾಡಿಲ್ಲ. ಸಿನಿಮಾದ ಪ್ರಚಾರಕ್ಕಾಗಿ ಮಾತ್ರ ಕರೆದಿದ್ದೆ ಎಂದು ಹೇಮಂತ್ ರಿಚ್ಚಿ ಸ್ಪಷ್ಟನೆಯನ್ನು ನೀಡಿದರು. ಜೈಲಿನ ನರಕ ಅನುಭವಿಸಿದೆ. 2023ರಿಂದ ನಟಿಯೊಂದಿಗೆ ಮಾತನಾಡಿಲ್ಲ. ಆದರೆ ನನ್ನನ್ನು ಜೈಲಿಗೆ ಕಳುಹಿಸಿದರು. ಅಲ್ಲಿ ನಾನು ನರಕ ಅನುಭವಿಸಿದೆ ಎಂದು ಹೇಮಂತ್ ಹೇಳಿದ್ದಾರೆ. ಅವರು ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಇದ್ದು ಅಲ್ಲಿ ನಟ ದರ್ಶನ್ ಅವರನ್ನ ಕೂಡ ನೋಡಿದ್ದೇನೆ ಎಂದು ಹೇಳಿದರು. ದರ್ಶನ್ ಅವರ ಸ್ಥಿತಿ ಬಗ್ಗೆ ಹೇಮಂತ್ ಹೇಳಿಕೆ ಈ ರೀತಿಯಾಗಿದ್ದು, ದರ್ಶನ್ ಸರ್ ತುಂಬಾ ವೀಕ್ ಆಗಿದ್ದಾರೆ. ಬೆನ್ನು ನೋವಿನಿಂದ ಬಳಲುತ್ತಿದ್ದಾರೆ. ಬೆಳಗ್ಗೆ ಎದ್ದು ಚಾಮುಂಡೇಶ್ವರಿ ತಾಯಿಗೆ ಕೈ ಮುಗಿಯುತ್ತಾರೆ. ನಾನು ಸೆಲ್ ನಂಬರ್ 3ರಲ್ಲಿ ಇದ್ದೆ. ಅವರು ಸೆಲ್ ನಂಬರ್ 1ರಲ್ಲಿ. ಸೊಳ್ಳೆಕಾಟ ತುಂಬಾ ಇದೆ. ಬರೀ ನೆಲದ ಮೇಲೆ ಜಮಖಾನ್ ಹಾಕಿಕೊಂಡು ಮಲಗಬೇಕು. ಯಾರೂ ಅವರ ಜೊತೆ ಮಾತನಾಡೋದಕ್ಕೆ ಬಿಡೋದಿಲ್ಲ. ಲಾಯರ್ ಅಥವಾ ಮನೆಯವರು ಬಂದಾಗ ಮಾತ್ರ ಹೊರಗೆ ಬರುತ್ತಾರೆ ಎಂದು ಹೇಮಂತ್ ರಿಚ್ಚಿ ವಿವರಣೆಯನ್ನು ನೀಡಿದ್ದಾರೆ. ನಟಿ ಮತ್ತು ಹೇಮಂತ್ ರಿಚ್ಚಿ ನಡುವೆ ಕಳೆದ ಕೆಲವು ವರ್ಷಗಳಿಂದ ಮನಸ್ತಾಪ ಮುಂದುವರೆದಿದ್ದು, ಹಲವಾರು ಬಾರಿ ಪೊಲೀಸ್ ಠಾಣೆಯ ಮೆಟ್ಟಿಲು ಏರಿದ್ದರು ಎನ್ನಲಾಗಿದೆ. ಅಂದಹಾಗೆ ನಟ ದರ್ಶನ್ ಇದೀಗ ಬೆಂಗಳೂರಿನ ಕೇಂದ್ರ ಕಾರಾಗೃಹದಲ್ಲಿದ್ದಾರೆ. ಅವರಿಗೆ ಕೇಳಿದ ಸೌಲಭ್ಯಗಳನ್ನು ನೀಡಲಾಗಿಲ್ಲ. ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರನ್ನ ಭೇಟಿಯಾಗಲು ಹೋಗುವಾಗಲೂ ಹಲವು ಗಂಟೆಗಳ ಕಾಲ ಕಾಯಬೇಕಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಬ್ಯೂರೋ ರಿಪೋರ್ಟ್, ಕನ್ನಡ ಜನಶ್ರೀ ನ್ಯೂಸ್, ಬೆಂಗಳೂರು.